ಶ್ರೀ ಗುರುಭ್ಯೋ ನಮಃ. ಶಂಕರಾಚಾರ್ಯ ವಿರಚಿತ ವಿಷ್ಣು ಭುಜಂಗ ಪ್ರಯಾತ ಸ್ತೋತ್ರದ 8ನೇ ಶ್ಲೋಕ ಹಾಗೂ ತಾತ್ಪರ್ಯ. ಸ್ವಭಕ್ತೇಷು ಸಂದರ್ಶಿತಾಕಾರಮೇವಂ ಸದಾ ಭಾವಯಂ ಸನ್ನಿರುದ್ಧೇಂದ್ರಿಯಾಶ್ವಃ ದುರಾಪಂ ನರೋ ಯಾತಿ ಸಂಸಾರ ಪಾರಂ ಪರಸ್ಮೈ ಪರೇಭ್ಯೋಪಿ ತಸ್ಮೈ ನಮಸ್ತೆ. ಇನ್ನೊಮ್ಮೆ ನೋಡೋಣ. ಸ್ವಭಕ್ತೇಷು ಸಂದರ್ಶಿತಾಕಾರಮೇವಂ ಸದಾ ಭಾವಯನ್ ಸನ್ನಿರುದ್ಧೇಂದ್ರಿಯಾಶ್ವಃ ದುರಾಪಂ ನರೋ ಯಾತಿ ಸಂಸಾರ ಪಾರಂ ಪರಸ್ಮೈ ಪರೇಭ್ಯೋಪಿ ತಸ್ಮೈ ನಮಸ್ತೆ. ಇದರ ಪದಚ್ಛೇದ ಹೀಗಿದೆ. ಸ್ವಭಕ್ತೇಷು ಸಂದರ್ಶಿತ ಆಕಾರಂ ಏವಂ ಸದಾ ಭಾವಯನ್ ಸನ್ನಿರುದ್ಧ ಇಂದ್ರಿಯ ಅಶ್ವಃ ದುರಾಪಂ ನರೋ ಯಾತಿ ಸಂಸಾರ ಪಾರಂ ಪರಸ್ಮೈ ಪರೇಭ್ಯೋ ಅಪಿ ತಸ್ಮೈ ನಮಃ ತೇ. ಇದರ ಅನ್ವಯಾರ್ಥವನ್ನ ನೋಡುವುದಾದರೆ ಹೀಗಿದೆ. ಸ್ವಭಕ್ತೇಷು ಸಂದರ್ಶಿತಾಕಾರಂ ಇಂದ್ರಿಯಾಶ್ವಃ ಸನ್ನಿರುದ್ಧಃ ಸದಾ ಭಾವಯನ್ ಸಂಸಾರ ಪಾರಂ ದುರಾಪಂ ನರಃ ಪರೇಭ್ಯೋ ಪರಸ್ಮೈ ಅಪಿ ಯಾತಿ ತಸ್ಮೈ ನಮೋ ನಮಃ ಇತಿ ಅನ್ವಯಾರ್ಥಃ. ಇನ್ನು ಅರ್ಥವನ್ನ ನೋಡುವುದಾದರೆ, ಈ ರೀತಿಯಾಗಿ ತನ್ನ ಭಕ್ತರಿಗೆ ರೂಪವನ್ನ ಪ್ರಕಟಿಸುವ ನಿಗ್ರಹಿಸಲ್ಪಟ್ಟಿರುವ ಇಂದ್ರಿಯಗಳೆಂಬ ಅಶ್ವಗಳನ್ನ ಹೊಂದಿರುವ ಮನುಜನು ಸದಾ ಧ್ಯಾನಿಸುತ್ತಾ ಪಡೆಯಲು ಕಷ್ಟವೆನಿಸುವ ಪ್ರಾಪಂಚಿಕ ವಿಷಯಗಳ ಆಚೆಗಿನ ದಡವನ್ನ ಹೊಂದುತ್ತಾನೆ. ಉತ್ತಮರಾದ ಬ್ರಹ್ಮಾದಿಗಳಿಂದಲೂ ಸರ್ವಶ್ರೇಷ್ಠನಾದ ಆ ಮಹಾವಿಷ್ಣುವಿಗೆ ನಮಸ್ಕಾರಗಳು. ನಾವು ಕೆಲವಷ್ಟು ಮನೆಗಳಿಗೆ ಹೋಗ್ತೇವೆ. ಅಂದ್ರೆ ಯಾವುದಾದರೂ ಕಾರ್ಯಕ್ರಮ ಇದ್ದಾಗ, ಮದುವೆಯ ಸಮಾರಂಭವಿದ್ದಾಗ, ಗೃಹ ಪ್ರವೇಶಗಳಿದ್ದಾಗ ಕೆಲವರ ಮನೆಗೆ ಹೋಗ್ತೇವೆ. ಆ ಮನೆಯಲ್ಲೇ ನಾವು ಹೆಚ್ಚಾಗಿ ಕಾಣುವ ಒಂದು ಭಾವಚಿತ್ರ ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಆ ಭಾವಚಿತ್ರ ಇರುತ್ತೆ. ಯಾವುದು ಅಂತ ಹೇಳಿದ್ರೆ, ಯುದ್ಧ, ಕುರುಕ್ಷೇತ್ರ ಯುದ್ಧದಲ್ಲಿ ಪಂಚಾಶ್ವಗಳನ್ನ ಅಂದ್ರೆ ಪಂಚ ಕುದುರೆಗಳನ್ನ ತನ್ನ ಲಗಾಮ ಹಾಕಿಕೊಂಡು ಕೃಷ್ಣ ಸಾರಥಿಯಾಗಿ ಮುನ್ನಡೆಯುತ್ತಿರುವಂತ ಒಂದು ಭಾವಚಿತ್ರವನ್ನ ನೋಡ್ತೀವಿ. ಅದು ಕೇವಲ ಅದರ ಸೂಚನೆಯಲ್ಲ. ಏಕೆ ಆ ಭಾವಚಿತ್ರವನ್ನ ಮನೆಯ ಒಳಗಡೆ ಹಾಕ್ತಾರೆ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣವನ್ನ ಇಂದಿನ ಸಂಚಿಕೆಯಲ್ಲಿ ಮೊದಲು ತಿಳಿದುಕೊಳ್ಳೋಣ. ಆ ಪಂಚ ಕುದುರೆಗಳು ಪಂಚೇಂದ್ರಿಯಗಳ ಸಂಕೇತ. ಪಂಚೇಂದ್ರಿಯಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಕಿವಿ, ಮೂಗು, ನಾಲಿಗೆ, ಚರ್ಮ ಹಾಗೂ ಕಣ್ಣು. ಈ 5 ಇಂದ್ರಿಯಗಳನ್ನ ನಮ್ಮ ಹತೋಟಿಯಲ್ಲಿಟ್ಟುಕೊಂಡರೆ ಎಲ್ಲವನ್ನ ಸಾಧಿಸಬಹುದು. ಆ ಹತೋಟಿಯಲ್ಲಿಟ್ಕೊಳ್ಳೋದು ಹೇಗೆ ಅಂತ ಮೊದಲು ತಿಳಿದಿರ್ಬೇಕು. ಹೇಗೆ ಕುದುರೆಯ ಕಣ್ಣಿನ ಮುಂದೆ ಒಂದು ಪಟ್ಟಿಯನ್ನ ಕಟ್ಟಿದೆ ಹೋದ್ರೆ ಅದು ಎಲ್ಲಾ ಕಡೆಯನ್ನ ನೋಡ್ಕೊಂಡು ತನ್ನ ಗುರಿಯನ್ನ ಮುಟ್ಟೋದಿಲ್ವೋ, ಹಾಗೆಯೇ ನಮ್ಮ ಪಂಚೇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಕೊಳ್ದೆ ಹೋದ್ರೆ ಯಾವುದೇ ಸಾಧನೆಯನ್ನ ಮಾಡೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ಒಂದು ಅಶ್ವಗಳನ್ನ
ಸರಿಯಾಗಿ ನಡೆಸಲು ಒಬ್ಬ ಸಾರಥಿ ಬೇಕಾಗ್ತಾನೆ. ಹೇಗೆ ಪಂಚಾಶ್ವಗಳನ್ನ ಸರಿಯಾದ ಸ್ಥಳಕ್ಕೆ ಕೊಂಡೊಯ್ಯಲು ಕೃಷ್ಣ ಕೆಲಸವನ್ನ ಮಾಡ್ತಾ ಇದ್ದನೋ, ಕೃಷ್ಣನ ಸ್ಥಳದಲ್ಲಿ ನಮ್ಮ ಮನಸ್ಸಿರುತ್ತೆ. ನಮ್ಮ ಮನಸ್ಸು ಪಂಚೇಂದ್ರಿಯಗಳನ್ನ ಹತೋಟಿಯನ್ನ ಮಾಡದೆ ಹೋದ್ರೆ ನಮ್ಮ ಜೀವನ ಎಂಬ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವೇ ಇಲ್ಲ ಎಂಬ ಸೂಚನೆಯನ್ನ ಭಾವಚಿತ್ರ ಕೊಡುತ್ತೆ. ಹಾಗೆ ಈ ಒಂದು ಶ್ಲೋಕದ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ನಾವು ಹಿಂದಿನ 3 ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ ಅವನ ರೂಪ ಎಂತಹದ್ದು, ಅವನು ಯಾವ ಯಾವ ಮಣಿಯನ್ನ ಧರಿಸಿರ್ತಾನೆ ಅಂತ. ಅಂತಹ ರೂಪದಲ್ಲಿ ಪ್ರಕಟವಾಗುವಂತಹ ವಿಷ್ಣುವು ತನ್ನ ಭಕ್ತರ ಯೋಗಕ್ಷೇಮವನ್ನ ವಹಿಸ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲೇ ಒಂದು ಶ್ಲೋಕವಿದೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಎಂದು. ಅವರ ಎಲ್ಲಾ ತಾಪತ್ರಯಗಳನ್ನ ನಾಶ ಮಾಡ್ತಾನೆ ಯಾರು? ಮಹಾವಿಷ್ಣು. ಹಾಗೆಯೇ ಅವರನ್ನ ಭವಸಾಗರದಿಂದ ಎಂದರೆ ಸಂಸಾರ ಬಂಧನದಿಂದ ದೂರ ಮಾಡ್ತಾನೆ. ಯಾವ ಮನುಜನು ಮನಸ್ಸೆಂಬ ಸಾರಥಿಯನ್ನು ಇಟ್ಟುಕೊಂಡು ಪಂಚೇಂದ್ರಿಯಗಳನ್ನ ನಿಗ್ರಹಿಸಿ ಭಕ್ತಿಯಿಂದ ವಿಷ್ಣುವನ್ನ ಪೂಜಿಸ್ತಾರೋ ಅಂತಹವನನ್ನ ಸಂಸಾರ ಎಂಬ ಸಾಗರದಿಂದ ಹೊರತಂದು ದಡವನ್ನು ಸೇರಿಸುವ ಕೆಲಸವನ್ನ ಮಹಾವಿಷ್ಣು ಮಾಡ್ತಾನೆ. ಬ್ರಹ್ಮಾದಿಗಳಿಗಿಂತಲೂ ಉತ್ತಮನಾದಂತಹ ಅತ್ಯುತ್ತಮ ಸ್ಥಾನವನ್ನ ಪಡೆದಿರುವಂತಹ ಮಹಾವಿಷ್ಣುವನ್ನ ಮನಸ್ಸಿನಲ್ಲಿಯೇ ಧ್ಯಾನಿಸುತ್ತೇನೆ ಎಂದು ಇದರ ಭಾವಾರ್ಥವಾಗಿದೆ. ಇನ್ನು ಮುಂದಿನ ಶ್ಲೋಕವನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.